ಸೊ ಹಾಯ್ ಗೈಸ್, ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ ಜಾಲಿ ಜೋಗೆ. ಸೊ ನಾನು ನಿಮ್ಮ ಜ್ಯೋತಿ. ನಾನು ಬೇಸಿಕಲಿ ಬಿಹಾರಿಂದ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಗೈಸ್, ಇವತ್ತೊಂದು ಏನು ಅಂತ ಹೇಳಿದ್ರೆ, ಇವತ್ತು ಸೆಲ್ಫ್ ಕೇರ್ ಡೇ. ಸೊ ಹೇರ್, ಫೇಸ್, ಇವತ್ತು ಸಂಡೇ. ಸೊ ಇವತ್ತು ನಾನು ಸೆಲ್ಫ್ ಕೇರ್ ಮಾಡೋಣ ಅಂತ ಇದ್ದೀನಿ. ಏನು ಅಂತ, ಫಸ್ಟು ಹೇರ್ ಆಯಿಲ್. ನನ್ನ ಹೇರಿಗೆ ಹೆಂಗೆ ಆಯಿಲಲ್ಲಿ ಏನು ಮಿಕ್ಸ್ ಮಾಡಿ ನಾನು ಹಾಕೋದು ಅದು ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಸೆಲ್ಫ್ ಕೇರ್ ಮಾಡೋಣ, ಸ್ವಲ್ಪ ನಮಗೆ ಪ್ಯಾಂಪರ್ ಮಾಡ್ಕೊಳ್ಳೋಣ. ಓಕೆ, ಸೊ ಬನ್ನಿ ನನ್ನ ಜೊತೆಗೆ. ಸೊ ಫಸ್ಟ್ ನಾನು ಆಲ್ರೆಡಿ ಆಯಿಲ್ ಸ್ವಲ್ಪ ಬಿಸಿ ಮಾಡಿದ್ದೀನಿ, ಬಟ್ ನಾನು ಸ್ವಲ್ಪ ಅದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಆಗೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದು ಇವಾಗ ಹಾಕೋಣ. ನನಗೆ ಇವತ್ತು ತುಂಬ ಲೇಜಿ ಫೀಲ್ ಆಗ್ತಿದೆ. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದಿರೋದು, ಆದರೆ ಟೀ ಬಿಸ್ಕೆಟ್ ಮಾತ್ರ ತಿಂದಿದ್ದೀನಿ. ಮಧ್ಯಾಹ್ನ ಆಗಿದೆ. ಸೊ ಇವಾಗ ಹಾಕೋಣ ಅಂತ ನಾನು ಇದು ಕೈಸ್ ಆಯಿಲಿಗೆ ನಾನು ಈರುಳ್ಳಿ ಹಾಕದೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಬಿಸಿ, ಅದರಲ್ಲಿ ಸ್ವಲ್ಪ ಮೇಥಿ ಮತ್ತು ಕರಿಬೇವು ಅಂತಾರೆ ಅದಕ್ಕೆ, ಅದೊಂದು ಹಾಕ್ಬಿಟ್ಟು ಬಿಸಿ ಮಾಡಿ ಹೇರಿಗೆ ಹಾಕ್ಕೊಳ್ಬೇಕು. ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು ಅಷ್ಟು. ಆಗ ನಿಮ್ಮ ಹೇರ್ ಫಾಲು ಮತ್ತು ಡ್ಯಾಂಡ್ರಫು ಮತ್ತು ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಹೇರ್ ಸ್ವಲ್ಪ ಸ್ಮೂತು, ಥಿಕ್ನೆಸ್ಸು ಅದು ಫೀಲ್ ಆಗುತ್ತೆ ಗೈಸ್. ಅದು ಚೆನ್ನಾಗಿರುತ್ತೆ. ಹೇರ್ ಗ್ರೋತ್ ಕೂಡ ಆಗುತ್ತೆ. ಸೊ ನಾನು ಆಯಿಲ್ ಆಲ್ರೆಡಿ ಬಿಸಿ ಮಾಡಿದ್ದೀನಿ, ಬಟ್ ಅದರಲ್ಲಿ ಸ್ವಲ್ಪ ಈರುಳ್ಳಿ ಗ್ರೈಂಡ್ ಮಾಡಿಬಿಟ್ಟು ಹಾಕೋಣ. ಇದರಿಂದನೇ ಗ್ರೈಂಡ್ ಮಾಡೋದು. ಸೊ ಇದು ಮಾಡೋಣ. ಇಲ್ಲಿ ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೀನಿ ನಾನು. ಸೊ ಇದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋಣ. ಓಕೆನಾ, ಬಿಸಿ ಇದೆ ನಮ್ಗೆ ಸ್ವಲ್ಪ. ಇದು ಆ್ಯಕ್ಚುಲಿ ಹಾಕಿಲ್ಲ ಅನ್ನೋದು ನಡೀತದೆ, ಬಟ್ ಏನಂದರೆ ಆನಿಯನ್ ತುಂಬ ಒಳ್ಳೆಯದು ಹೇರಿಗೆ. ನಿಮ್ಮ ಹೇರ್ ಗ್ರೋತ್ ಮಾಡೋಕ್ಕೆ ಬೂಸ್ಟ್ ಮಾಡುತ್ತೆ ಅದು ಆನಿಯನ್. ಆ್ಯಕ್ಚುಲಿ ಇದು ಹಾಕಿದಾದ್ಮೇಲೆ ಅಲೋವೆರಾ ಹಾಕಿದ್ರೆ ಇನ್ನೂ ಬೆಸ್ಟು. ನಾನು ಹಾಗೆ ಮಾಡೋದು, ಇದ್ರಲ್ಲಿ ಮಿಕ್ಸ್ ಮಾಡಲ್ಲ ಅಲೋವೆರಾ, ಬಟ್ ಹೇರ್ ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಅದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೀವು ಇದು ನೋಡಿ, ಜಾಸ್ತಿ ಆನಿಯನ್ ಹಾಕಲ್ಲ, ತುಂಬ ಸ್ವಲ್ಪ. ಫಸ್ಟ್ ಎಲ್ಲ ಏನಾಗಿತ್ತು ಗೊತ್ತಾ ಗೈಸ್, ನನಗೆ ತುಂಬ ಹೇರ್ ಫಾಲ್ ಆಗಿತ್ತು. ಏನಕ್ಕೆ ಸಡನ್ನಾಗಿ ಆಯಿತು ಗೊತ್ತಿಲ್ಲ. ನಾನು ಅವಾಗ ಕಾಲೇಜಿಗೆ ಹೋಗ್ತಿದ್ದೆ, ತುಂಬ ಹೇರ್ ಫಾಲ್ ಆಯಿತು. ಅಂದರೆ ಮುಂದ್ಗಡೆ ಹೇರ್ ತುಂಬಾ ಲಾಸ್ ಆಗಿಬಿಟ್ಟಿತ್ತು. ನಾನು ಏನು ಮಾಡಿದೆ, ಆನಿಯನ್ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂದ್ಬಿಟ್ಟು ಆನಿಯನ್ ಹಾಕಿದ್ರೆ ಇನ್ನೂ ಹೇರ್ ಲಾಸ್. ಅವಾಗ ಏನು ಅನ್ಕೊಂಡೆ ನಾನು, ಆನಿಯನ್ ನನಗೆ ಸೆಟ್ ಆಗಲ್ಲ ಅಂತ ಅನ್ಕೊಂಡಿರೋಳು ನಾನು. ಆನಿಯನ್ ನನಗೆ ಸೆಟ್ಟೇ ಆಗಲ್ಲ, ಅಷ್ಟೊಂದು ಹೇರ್ ಫಾಲ್ ಆಗುತ್ತೆ. ಬಟ್ ಒಂದ್ಸರಿ ಟ್ರೈ ಮಾಡೋಣ. ಆವಾಗೆಲ್ಲ ತುಂಬ ಎದುರ್ಕೊಂಡ್ಬಿಟ್ಟಿದೆ. ಆಮೇಲೆ ಸರಿ ಇವಾಗಾದ್ರೂ ಟ್ರೈ ಮಾಡಿ ನೋಡೋಣ, ಯಾಕೆ ಆವಾಗ ಆಗಿಲ್ಲ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿದ್ರೆ ಚೆನ್ನಾಗಿ ಸೆಟ್ ಆಯ್ತು ನನಗೆ. ಸ್ವಲ್ಪ ಇದಕ್ಕಿನ್ನ ಸ್ವಲ್ಪ ಆಯಿಲ್ ಹಾಕ್ತೀನಿ, ಸಾಕು. ನಾನು ಆ್ಯಕ್ಚುಲಿ ಮ್ಯಾಚ್ ಬಾಕ್ಸ್ ಅದು ಇದೆಲ್ಲ ಯೂಸ್ ಮಾಡಲ್ಲ ಬೇಸ್, ಇದೇ ಯೂಸ್ ಮಾಡಲ್ಲ. ನಮ್ಮ ಮನೆಗೆ ಅಭ್ಯಾಸ ಆಗಿರ್ತದೆ. ಏನಾಯ್ತು ಅವನೇ ಇದೆಲ್ಲ. ಸೊ ಈ ಹೇರ್ ಆಯಿಲ್ ಒಂದು 30 ಸೆಕೆಂಡ್ ಸಾಕು ಅಷ್ಟೇ, ಜಾಸ್ತಿ ಏನು ಬೇಡ. ಒಂದು 30 ಸೆಕೆಂಡ್ ಇದು ಒಂಚೂರು ಬಿಸಿ ಆಗುತ್ತೆ, ಅದಾದಮೇಲೆ ಹಾಕೊಳ್ಳೋದು. ಸೊ ಇದು ಸ್ವಲ್ಪ ಬಿಸಿ ಆಗುತ್ತೆ, ಅದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಆಯಿಲ್ ಬಿಸಿ ಮಾಡ್ಕೊಂಡು ಬರ್ತೇನೆ. ಸೊ ಗೈಸ್, ನಾನು ಆಲ್ರೆಡಿ ಎಣ್ಣೆನ ಬಿಸಿ ಮಾಡಿಕೊಂಡು, ನಿಮಗೆ ಕಾಣ್ತಿದೆ. ಸೊ ಎಣ್ಣೆನ ಬಿಸಿ ಮಾಡಿ, ಇದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ, ಎಣ್ಣೆ ಹಾಕೋದು ಮುಂಚೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಓಕೆನಾ. ಇದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಟ್ಯಾಂಗಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗಿಬೇಕು. ಓಕೆನಾ. ಫಸ್ಟು ಸಿಕ್ಕೆಲ್ಲ ಇರುತ್ತೆ, ಅದೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ವುಡನ್ ಕೋಮ್ ಇಂದ ಗೈಸ್. ವುಡನ್ ಕೋಮ್ ಇಸ್ ವೆರಿ ಗುಡ್ ಫಾರ್ ಯರ್ ಸ್ಕ್ಯಾಲ್ಪ್ಸ್. ವುಡನ್ ಕೋಂಬು ತುಂಬ ಚೆನ್ನಾಗಿರುತ್ತೆ ಸ್ಕ್ಯಾಲ್ಪ್ಸ್ಗೆ. ಸೊ ಯಾವಾಗಲೂ ಅಷ್ಟೇ ವುಡನ್ ಕೋಂಬಿಂದನೇ
ಇದು ಮಾಡ್ಕೊಳ್ಳಿ. ಸ್ಕ್ರಾಬ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಾಕಾಯ್ತು ನಮಗೆ. ಗೈಸ್, ವುಡನ್ ಕೋಂಬ್ ಏನಕ್ಕೆ ಗೊತ್ತಾ ಯೂಸ್ ಮಾಡ್ತಾರೆ? ಸ್ಕ್ಯಾಬ್ಸ್ಗೆ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ನೀವು ಇದನ್ನ ಯೂಸ್ ಮಾಡಬೇಕು ಆದರೆ ಫಸ್ಟು ಮುಂದುಗಡೆ ಚೆನ್ನಾಗಿ ಬಾಚಬೇಕು, ಅದು ಹೇರ್ ಗ್ರೋತ್ ಚೆನ್ನಾಗಿ ಮಾಡುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಬ್ಯಾಕ್ ಸೈಡ್ ನೀವು ಬೆಂಡ್ ಮಾಡಿ ತಲೆನ ಬಗ್ಸ್ಬಿಟ್ಟು ಮಾಡಬೇಕು, ಓಕೆನಾ? ಹಿಂಗೆ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಇವಾಗ, ಯಾಕಂದರೆ ಚೆನ್ನಾಗಿ ಕಾಣಲ್ಲ, ದೆವ್ವ ಥರ ಕಾಣ್ತೀನಿ. ಸೊ ನಾನು ದೆವ್ವ ಥರ ಕಾಣೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡಿ. ಪ್ಲಸ್ ಇನ್ನೊಂದೇನಂತ ಹೇಳಿದರೆ, ನಾನು ಎಣ್ಣೆದಲ್ಲಿ ಏನೇನು ಹಾಕಿ ಯೂಸ್ ಮಾಡ್ತೀನಿ ಅಂದರೆ ಮೇಥಿ ಮತ್ತು ಕರಿಬೇವು ಮತ್ತು ಆನಿಯನ್. ಅದು ಬೇರೆ ನಾನು ಸಂಡೇ ಯೂಸ್ ಮಾಡ್ತೀನಿ, ಓಕೆನಾ? ಸಂಡೇ ಬೆಳಿಗ್ಗೆ 10 ಗಂಟೆಗೆ ಆ ಥರ 1 ಅವರ್ಗೆ ಅಷ್ಟೇ, 1 ಅವರಲ್ಲ ಮ್ಯಾಕ್ಸಿಮಮ್ 40 ಮಿನಿಟ್ಸ್ಗೆ ಮಾತ್ರ ಹಾಕ್ಬಿಟ್ಟು ಆಯಿಲು, ಆಮೇಲೆ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ನಾನು ಅದ್ರ ಜೊತೆಗೆ ಆಲೋವೆರಾನು ಆ್ಯಡ್ ಮಾಡ್ತೀನಿ. ಅಂದರೆ ಆಯಿಲ್ ಹಾಕಿದ ಆದಮೇಲೆ ಆಲೋವೆರಾ ತಲೆಗೆ ಹಾಕ್ಕೊಳ್ತೀನಿ. ಸೊ ದಟ್ ಸ್ಮೂತ್ನೆಸ್ಸು, ಡ್ರೈನೆಸ್ಸು, ಅಂದರೆ ಡ್ರೈನೆಸ್ ಇರೋಲ್ಲ, ಸ್ಮೂತ್ನೆಸ್ ತುಂಬ ಇರುತ್ತೆ, ಮತ್ತು ಸಿಲ್ಕಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಬೌನ್ಸಿಯಾಗಿರುತ್ತೆ. ಇನ್ನೊಂದು ನಾನು ವೀಕ್ಲಿ ಟ್ವೈಸ್ ಹೇರ್ ವಾಶ್ ಮಾಡೋದು, ಆಯಿತಾ? ಒಂದು ಟ್ಯೂಸ್ಡೇ ನೈಟಿಗೆ ಆಯಿಲ್ ಹಾಕ್ಕೊಡ್ತೀನಿ, ಬಟ್ ಆ ಆಯಿಲಲ್ಲಿ ಆನಿಯನ್ ಹಾಕ್ಕೊಳಲ್ಲ ಮತ್ತು ಆಲೋವೆರಾ ಹಾಕ್ಕೊಳಲ್ಲ. ಸೊ ಅದು ನೈಟೆಲ್ಲ ನನಗೆ ಎಫೆಕ್ಟ್ ಆಗುತ್ತೆ, ನಂಗೆ ಉಲ್ಟಾನೇ ಹೊಡೆಯುತ್ತೆ ಅದೆಲ್ಲ, ಆಯಿತಾ? ಅದು ಹಾಕ್ಕೊಂಡು ಆಮೇಲೆ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡ್ಕೊಳ್ಳೋದು. ಸೊ ವೀಕ್ಲಿ ಟ್ವೈಸ್ ಮಾಡೋದು. ನಾನು ಇವಾಗೆಲ್ಲ ಏನು ಮಾಡ್ತಿದ್ದೆ ಅಂದರೆ ನನಗೆ ಟೈಮ್ ಸೆನ್ಸೇ ಇಲ್ಲ, ಅಂದರೆ ಟೈಮೇ ಮಾಡ್ಕೊಬಿಟ್ಟಿದ್ದೀನಿ, ಯಾವಾಗ ಹಾಕ್ಕೊಳ್ಬೇಕು ಯಾವಾಗಿಲ್ಲ, ಯಾವಾಗ ಟ್ಯೂಸ್ಡೇ ಇತ್ತು ಯಾವಾಗ ವೆಡ್ನೆಸ್ಡೇ ಅಂತಲೇ ಗೊತ್ತಾಗಲ್ಲ ನನಗೆ. ಅದೇ ಮೇನ್ ಪ್ರಾಬ್ಲಮ್, ಆಯಿತಾ? ಇವಾಗ ಹಾಕ್ಕೊಂಡ್ಬಿಟ್ಟು ಹೇರ್ ಮಸಾಜ್ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ಮಾತಾಡಿದ್ರೆ ತುಂಬ ತಪ್ಪು. ಇಲ್ಲೇನು ಗೊತ್ತಾ ಗೈಸ್, ನಾವು ವಿಡಿಯೋ ಒಂದು ಸಿನ್ಸಿಯರಾಗಿ ಮಾಡ್ತಾಯಿದ್ರೆ ಹಿಂದ್ಗಡೆಯಿಂದ ಒಂದು ಸೌಂಡು, ಪಕ್ಕದ್ರಿಂದ ಒಂದು ಸೌಂಡು, ಒಂದು ಬಾಕ್ಲು ಸೌಂಡು, ಒಂದು ಮಾತಾಡೋದು ಸೌಂಡು, ಒಂದು ಕಿರ್ಚಾಡೋದು ಸೌಂಡು, ತುಂಬ ಇರಿಟೇಟ್ ಮಾಡುತ್ತೆ. ಯಾರ್ಯಾರ ಹತ್ರಕ್ಕೆ ಹಿಂಗಾಗುತ್ತೆ ಅವ್ರು ಕಮೆಂಟ್ ಮಾಡಿ ನನಗೆ ಹೇಳಿ, ಆಯಿತಾ? ನಾನು ಇದರಿಂದ ತುಂಬ ಸಫರ್ ಆಗ್ತೀನಿ. ಇದು ಕಾರಣಕ್ಕೆ ನನಗೆ ವೀಡಿಯೋಸ್ ಜಾಸ್ತಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದಕ್ಕಿಂತ ಬೆಸ್ಟ್ ಏನಂದರೆ ಆಚೆ ಕಡೆ ಕೂತ್ಕೊಂಡು ಮಾಡ್ಕೊಳ್ಳಿ ಎಲ್ಲಾದರೂ ಅಂತ, ಅದೇ ಬೆಸ್ಟ್. ಬಟ್ ಆಚೆ ಕಡೆ ಆಗೋಕ್ಕೆ ಎಕ್ಸ್ಟ್ರೋವರ್ಟ್ ಆಗಬೇಕು, ನಾನು ಎಕ್ಸ್ಟ್ರೋವರ್ಟ್ ಆಗೋಣ. ಸೊ ನಿಮ್ಮ ಹೇರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಇಷ್ಟ ಇರಲಿಲ್ಲ ಗೈಸ್ ಕೂದಲು, ಇನ್ನೂ ಉದ್ದ ಇತ್ತು, ನಾನೇ ಕಟ್ ಮಾಡಿ, ನಾನು ಇನ್ನೂ ಏನು ಮಾಡಿಲ್ಲ, ನಾನೇನು ಅಪ್ಲೈ ಕೂಡ ಮಾಡಿಲ್ಲ ಇನ್ನೂ ಇವಾಗ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು. ಸೊ ಚೆನ್ನಾಗಿ ನಾನು ನಿಮಗೆ ಬ್ಯಾಕ್ ಆಗಿ ತೋರಿಸ್ತೀನಿ, ಓಕೆ? ಬ್ಯಾಕ್ ಹೇರ್ ಹೆಂಗೆ ಮಾಡ್ತಾರೆ ಅಂತ ಮೇ ಬಿ ನಿಮಗೆ ಕಾಣುತ್ತೆ. ನೀವು ಈ ಥರ ಹೇರ್ ಮಸಾಜ್ ಮಾಡ್ಕೊಳ್ಬೇಕು, ಓಕೆನಾ? ನಿಮ್ಗೆ ಎಷ್ಟು ಆಯಿಲ್ ಬೇಕು, ನಿಮ್ಮ ಹೇರಿಗೆ ಎಷ್ಟು ಸೆಟ್ ಆಗುತ್ತೆ ಆ ಥರ. ಇನ್ನೊಂದು ಏನಂದರೆ ನನ್ನ ಹೇರಲ್ಲಿ ವಾಲ್ಯೂಮ್ ಕಡಿಮೆ ಇದೆ, ಬಟ್ ಲೆಂತ್ ಜಾಸ್ತಿ ಇದೆ, ಓಕೆನಾ? ಮತ್ತು ಡ್ಯಾಂಡ್ರಫು ಅದೆಲ್ಲ ಬರೋದಿಲ್ಲ ಈ ಆಯಿಲ್ ಹಾಕಿದ್ರೆ. ಪ್ಲಸ್ ನೀವು ಚೆನ್ನಾಗಿ ಮಸಾಜ್ ಕೂಡ ಮಾಡಬೇಕು, ಸ್ನಾನ ಕೂಡ ಉಜ್ಜಬೇಕು ಅಂದರೆ ಚೆನ್ನಾಗಿ ಉಜ್ಬೇಕು, ಯಾಕಂದರೆ ಡ್ಯಾಂಡ್ರಫ್ ಎಲ್ಲ ಆಚೆ ಬಂದಬೇಕು ಅಂತ. ನಾನು ಒಂದು ರಿಯಾಲಿಟಿ ಹೇಳಿದ್ರೆ, ನಾನು ಇಷ್ಟೊತ್ತು ವೀಡಿಯೋ ಮಾಡಿದ್ದೆ, ವೀಡಿಯೋ ಆನ್ ಮಾಡಿಲ್ಲ ನಾನು, ಅದಕ್ಕೆ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ದೇವರೇ, ಅದಕ್ಕೆ ನಮಗೆ ಸುಸ್ತಾಗಿತ್ತು. ಸೊ ಗೈಸ್, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ತಲೆ ಬಿಸಿ ಆಗ್ತೈತೆ, ನನಗೆ ಬಿಸಿ ಫೀಲ್ ಆಗುತ್ತೆ ಈ ಥರ ಮಾಡಿದ್ರೆ. ಇದಾದ್ಮೇಲೆ ಏನು ಗೊತ್ತಾ ಮಾಡಬೇಕು, ಈ ಎಜ್ಜಿದೆಲ್ಲ ಇದು ಆಯಿಲ್ ಆಲ್ಮೋಸ್ಟ್ ಎಜ್ಜಿಗೆ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ, ಇದರಲ್ಲಿ ನಾವು ಕರಿಬೇವು ಹಾಕಿದ್ದೀವಿ. ಕರಿಬೇವು ಸ್ಪ್ಲಿಟ್ ಹೇರ್ಸ್ ತುಂಬ ಒಳ್ಳೆಯದು. ಸೊ ಹಿಂಗೆ ಹಾಕಿದ್ರೆ ಸ್ಪ್ಲಿಟ್ ಹೇರ್ಸ್ ಎಲ್ಲ ಬಿದೋಗುತ್ತೆ, ಆದರೆ ಸ್ಪ್ಲಿಟ್ ಹೇರ್ಸ್ ಬರೋಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ. ನಾನು ಇದಾದ್ಮೇಲೆ ಅಲೋವೆರಾ ಹಾಕೊಳ್ಳೋಣ ಅಂತ ಇದ್ದೆ, ಓಕೆನಾ?
ಬಟ್ ಆಲೋವೆರಾಗೆ ನಾವು ಏನು ಮಾಡಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಆಲೋವೆರಾ ಕಟ್ ಮಾಡಿ ಅಟ್ಲೀಸ್ಟ್ 1-2 ಅವರ್ಸ್ಗೆ ನೀರಲ್ಲಿ ಇಟ್ಬಿಡ್ತೀನಿ. ಯಾಕೆಂದರೆ ಅದರಲ್ಲಿರೋ ಪಾಯ್ಸನ್ ಇರುತ್ತಲ್ವ ಅದೆಲ್ಲ ಆಚೆ ಬರಲಿ ಅಂತ ನಾನು. ಆಯಿಲ್ ಹಾಕಿದಾದ್ಮೇಲೆ ತಲೆ ಬಾಚಬಾರ್ದು ಯಾವತ್ತೂ ಅಷ್ಟೇ. ತಲೆ ಸ್ನಾನ ಮಾಡಿದಾದ್ಮೇಲೆ ತಲೆ ಬಾಚ್ತೀರಾ? ಇಲ್ಲಲ್ಲ, ಹಾಗೆ ಆಯಿಲ್ ಹಾಕಿದ ನಂತರ ತಲೆ ಬಾಚಬಾರ್ದು. ಯಾಕಂದರೆ ನಮ್ಮ ಕೂದಲು ಫುಲ್ಲು ಸ್ಮೂತು, ತುಂಬ ಸಣ್ಣಕ್ಕೆ ಬೇಗ ಹೇರ್ ಫಾಲ್ ಆಗುತ್ತೆ. ಲೈಕ್ ಕೂದಲೆಲ್ಲ ಆಚೆ ಬಂದ್ಬಿಡುತ್ತೆ, ಅದಕ್ಕೆ ಸ್ಟ್ರೆಂತ್ ಇರಲ್ಲ. ಯಾಕಂದರೆ ಅದು ವೆಟ್ಟಾಗಿರುತ್ತೆ ಅದು. ಹಾಗೆ ಬೇಕಾದ್ರೆ ಕೈಯಲ್ಲಿ ಹಿಂಗೆ ಟ್ಯಾಂಗಲ್ ಮಾಡ್ಕೊಳ್ಳಿ. ಬಟ್ ಕೈಯಲ್ಲಿ ಮಾಡಿದ್ರೂ ಹೇರ್ ಫಾಲ್ ನನಗೆ ಆಗ್ತಾನೆ ಇದೆಯಲ್ವಾ. ಯಾಕಂದ್ರೆ ನಾನು ಕೇರೇ ಮಾಡ್ತಿಲ್ಲ ಸರಿಯಾಗಿ. ಇನ್ನು ಕೇರ್ ಮಾಡಬೇಕು ಬೇಕು. ನನಗೆ ಹೇರ್ ಫಾಲ್ ಆದರೆ ತುಂಬಾ ಟೆನ್ಷನು. ಆಲ್ರೆಡಿ ನಾನು ಎಷ್ಟು ಡಿಪ್ರೆಷನಲ್ಲಿದೆ. ಇವಾಗ ನಾನು 3ನೇ ಸಲ ವೀಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ, ಇದು ಹೇರ್ ಆಯಿಲ್ಗೆ. ವೀಡಿಯೋ ಆನ್ ಮಾಡಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಯಿತು, ಹಿಂಗಾಗ್ತಿದೆ ನನಗೆ. ಸೊ 1 ನಿಮಿಷ ಕಾಲ್ ಬರ್ತಿದೆ. ಸೊ ಗೈಸ್, ನಾನು ಫುಲ್ ಹೇರ್ ಆಯಿಲು ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದನ್ನ ಕಟ್ಕೊಳ್ಬೇಕು. ಯು ನೀಡ್ ಟು ಟೈಟ್. ಸೊ ಲೆಟ್ಸ್ ಟೈಟ್. ಗೊತ್ತಿಲ್ಲ ನಾನು ಹೆಂಗೆ ಹಾಕೊಂಡಿದ್ದೀನಿ, ಯಾಕಂದರೆ ನಾನು ಒಬ್ಬಳೇ ಹಾಕೊಳ್ಳೋದು. ಸೊ ನಾನೆಲ್ಲ ಕಡೆ ಹಾಕೊಂಡಿದ್ದೀನಿ ಚೆನ್ನಾಗಿ. ಹಿಂಗೆ ಹಾಕೊಂಡು ಕ್ಲಿಪ್ ಹಾಕೊಂಡ್ಬಿಡಿ ಗೈಸ್, ಯಾಕಂದರೆ ಐ ಕಾಂಟ್ ಸ್ಟಾಪ್ ಹೇರ್. ಏನೋ ಡಿಫ್ರೆನ್ಸ್ ಇಲ್ಲ. ಈ ಕ್ಲಿಪ್ಪು ನನಗೆ ಪಟ್ಟಂತ ಆಗಿರೋದು, ಇವಾಗ ಆಗೋಕ್ಕೂ ಕಷ್ಟ. ಹೇರ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಒನ್ ಅವರ್ ವೆಯ್ಟ್ ಮಾಡೋಣ. ನಾನು ಇವಾಗ ಫೇಸ್ ಕೇರಿಗೆ ನಾನು ಏನೂ ಮಾಡೋದಿಲ್ಲ. ಯಾಕೆಂದರೆ ಫೇಸಿಗೆ ಇವಾಗ ನಾನು ಆಲೋವೆರಾ ಹಾಕಬೇಕು. ಆಲೋವೆರಾ ಹಾಕೊಂಡು ರಬ್ ಮಾಡಿದ್ರೆ ಸ್ಕಿನ್ನು ಹೈಡ್ರೇಟ್ ಆಗುತ್ತೆ, ಮತ್ತು ಗ್ಲೋ ಆಗುತ್ತೆ, ಮತ್ತು ಪಿಂಪಲ್ಸ್ ಕಂಟ್ರೋಲ್ ಆಗುತ್ತೆ. ಪಿಂಪಲ್ಸ್ ಏನಂದರೆ ಇವಾಗ ಅದು ಬರ್ತಾ ಇದೆ ಅಂದರೆ ನೀವು ಅದ್ರ ಮೇಲೆ ಆಲೋವೆರಾ ಹಾಕಿ ಅಲ್ಲೇ ನಿಲ್ಲುತ್ತೆ, ದೊಡ್ಡದಾಗಲ್ಲ, ಬರೋಲ್ಲ, ಅಲ್ಲೇ ನಿಲ್ಲುತ್ತೆ. ಅಲ್ಲಿಂದನೇ ಕಡಿಮೆ ಆಗಿಬಿಟ್ಟು ಮಾಯ ಆಗುತ್ತೆ. ನಾನಿದು ಅಬ್ಸರ್ವ್ ಮಾಡಿದ್ದೀನಿ. ಐ ಆಮ್ ಟ್ರೈಂಗ್ ಫ್ರಮ್ ಅಟ್ಲೀಸ್ಟ್ 4 months to 3 months ಡಿಫ್ರೆನ್ಸ್ ಆಗಿದೆ ನನಗೆ. ಸೊ ನೀವು ಇದನ್ನು ಟ್ರೈ ಮಾಡಿ. ಸೊ ಇವಾಗ ನಾನು ಆಲೋವೆರಾ ತೊಗೊಂಡು ಬಂದಿದ್ದೀನಿ, ಅದಕ್ಕೆ ಸ್ವಲ್ಪ ಕ್ಲೀನಪ್ ಮಾಡಿದಾದ್ಮೇಲೆ ಬರ್ತೀನಿ ನಿಮಗೆ ಫೇಸ್ ಕೇರಿಗೆ. ಸಿ ಯು ಗೈಸ್. ನಾನು ಆಯಿಲ್ ಹಾಕಿ ಆವಾಗಲೇ ನಾನು ತೋರಿಸಿದೆ, ಆಯಿಲ್ ಹಾಕಿ ನಾನು ಹಾಗೆ ಕೂತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದೆ ಫೇಸಿಗೆ ಏನು ಮಾಡೋದು ಅಂತ. ನಾನು ಏನು ಮಾಡ್ತೀನಿ ಅಂದರೆ ಆಲೋವೆರಾ, ಚೆನ್ನಾಗಿರೋದು ಆಲೋವೆರಾ ತೊಗೊಂಡು, ನನಗೆ ಗೊತ್ತಿಲ್ಲ ಬಟ್ ನಾನು ಇವಾಗ ಕೆಳಗಡೆ ಹೋಗೋಕ್ಕೆಲ್ಲ ಆಗಲ್ಲ ತೊಗೊಂಡು ಬರೋಕ್ಕೆ. ಸೊ ನನ್ನ ಹತ್ರಿಗೆ ಯಾವುದಿದೆ ಅದೇ ಹಾಕ್ಕೊಳ್ಳೋದು. ನನ್ನ ಮನೇಲಿ ಚಳಿ ಜಾಸ್ತಿ, ಇಗ್ನೋರ್ ಇಟ್. ಇವಾಗ ಫ್ರೆಶ್ ಆಲೋವೆರಾ ತೊಗೊಂಡು ಹಾಕ್ಕೊಳ್ಳಿ ಗೈಸ್. ಫ್ರೆಶ್ಶಾಗಿ ಅದನ್ನು ನೀರಲ್ಲಿ ಒಂದು ಅರ್ಧ ಗಂಟೆ, ಒಂದು ಹಾಫ್ ಆನ್ ಅವರ್ ಅಲ್ಲ, ಲೈಕ್ 1 hour, ಆಲ್ಮೋಸ್ಟ್ 1 hour ಇಟ್ಟರೆ ಅದರಲ್ಲಿ ಇರೋದು ಯೆಲ್ಲೋ ಕಲರ್ ಪಾಯ್ಸನ್ ಜೆಲ್ ಇದೆಲ್ಲ ಅದೆಲ್ಲ ಆಚೆ ಬರುತ್ತೆ. ಆವಾಗ ಅದು ಕೆಮಿಕಲ್ ಎಲ್ಲ ಆಚೆ ಬರುತ್ತೆ. ಅದು ಸ್ಕಿನ್ನಿಗೆ ತುಂಬ ಡೇಂಜರಸ್, ಅದು ಯೆಲ್ಲೋ ಕಲರು. ಸೊ ಅದರಿಂದ ದೂರ ಆಗಿ ಈ ಥರ ಬಾರ್ಡರ್ಸ್ನ ಕಟ್ ಮಾಡ್ಕೊಳ್ಳಿ. ನಾನು ಒಂದ್ಸರಿ ವಾಶ್ ಮಾಡ್ಕೊಂಡು ಬರ್ತೀನಿ, 1 ನಿಮಿಷ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಮಿಡ್ಲಿಂದ ನೋಡೋಕ್ಕೊಂಥರ ಇದೆ, ಅದೇ ಹಾಕ್ಕೊಡಿ, ಚೆನ್ನಾಗಿ ಹೋಗಿರುತ್ತೆ. ನಂಗೆ ಇಷ್ಟ ಈ ಥರ
ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ ಒಂದ್ಸರಿ ನನಗೆ ಯಾರು ಹೇಳಿದ್ರೆ ಅಲೋವೆರಾ ಹಾಕೊಂಡ್ರೆ ಸ್ಕಿನ್ನಿಗೆ ಆ ಪಿಂಪಲ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರು ನನಗೆ. ಓಕೆನಾ, ನಾ ಹೆಂಗೆ ಹಾಕೊಳ್ಳೋದು ಅಂತ ಕೇಳಿದ್ರೆ ಅವ್ರು ನೈಟೆಲ್ಲ ಹಾಕೊಂಡು ಹಂಗೆ ಬಿಡಬೇಕು ಅಂತ. ಎಫೆಕ್ಟ್ ಆಯಿತು, ಒಂದೆರಡು ಸಲ ಎಫೆಕ್ಟ್ ಆಯಿತು. ಆಮೇಲೆ ಯಾಕೋ ನನ್ನ ಸ್ಕಿನ್ನು ಬ್ರೇಕ್ಔಟ್ ಆಗ್ತಿತ್ತು ಜಾಸ್ತಿ, ಅಂದರೆ ಪ್ಯಾಚಿ ಪ್ಯಾಚಿ ಥರ ಆಗ್ತಿತ್ತು ತುಂಬಾ, ಒಂಥರ ಡ್ರೈನೆಸ್ ಜಾಸ್ತಿ ಆಗ್ತಿತ್ತು. ಆಮೇಲೆ ಇನ್ನೊಬ್ರು ಬಂದು ಹೇಳಿದ್ರು ಅಲೋವೆರಾ ಫುಲ್ ನೈಟ್ ಹಾಕೋಂಗಿಲ್ಲ, ಹಾಕಿದ್ರೆ ಕ್ರೀಮು ಅಂಥದ್ದೆಲ್ಲ ಬರ್ತಲ್ಲ ಅದು ಹಾಕೊಂಡ್ರೆ ಓಕೆ, ಬಟ್ ಅಲೋವೆರಾನ ಹಂಗೆ ಹಾಕೊಂಡ್ರೆ ಸ್ಕಿನ್ನು ಬ್ರೇಕ್ಔಟ್ ಆಗುತ್ತೆ ಅಂತೆ. ಸೊ ನಾನೇನು ಮಾಡಿದೆ, ಅವ್ರನ್ನ ಕೇಳಿದ್ರೆ ಅವ್ರು ಹೇಳಿದ್ರು ಒಂದು 10 ಮಿನಿಟ್ಸ್ ಹಾಕ್ಬಿಟ್ಟು ನೀವು ಅದನ್ನ ರಬ್ ಮಾಡಬೇಕು. ರಬ್ ಏನಕ್ಕೆ ಅದು ಇನ್ಸ್ಟೆಂಟ್ ಒಳಗಡೆ ಹೋಗಿ ನಿಮ್ಮ ಸ್ಕಿನ್ನ ರಿಪೇರ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಸೊ ಇದು ವಿಂಟರ್ ಸೀಸನ್ಗೆ ಬೆಸ್ಟ್. ನಾನು ಜೆಲ್ ತೆಗಿಬೇಕು ಅಂದರೆ ಹಿಂಗೆ ಮಾಡ್ತೀನಿ, ಅದು ಹಿಂಗೆ ಜೆಲ್ ಬರುತ್ತೆ, ಅವಾಗ ಅದನ್ನ ಹಿಂಗೆ ಹಾಕ್ಬಿಟ್ಟು ಹಿಂಗೆ ರಬ್ ಮಾಡ್ಕೊಳ್ತೀನಿ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಇದನ್ನು ಚೆನ್ನಾಗಿ ರಬ್ ಮಾಡಬೇಕು ಗೈಸ್. ನೀವು ಒಂದು 10 ಮಿನಿಟ್ಸ್ ಚೆನ್ನಾಗಿ ರಬ್ ಮಾಡಬೇಕು ಪಿಂಪಲ್ಸ್ ಮೇಲೆ. ಅದೆಲ್ಲ ಒಳಗಡೆ ಹೋಗುತ್ತೆ, ಹೈಡ್ರೇಟ್ ಮಾಡುತ್ತೆ ಸ್ಕಿನ್, ಒಳಗಡೆ ರಬ್ಗಳು ಎಲ್ಲ ಆಚೆ ಬರುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ರೆಡ್ಡಿಶ್ ಕೂಡ ಆಗುತ್ತೆ ನಿಮ್ಮ ಸ್ಕಿನ್. ರೆಡ್ಡಿಶ್ ಅಂದರೆ ಇನ್ನೊಂದು ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗ್ತಿಲ್ಲ ಅಂತ ನಿಮ್ಗೆ ಹೆಂಗೆ ಕಂಡು ಹಿಡಿತೀರಾ, ನಿಮ್ಮ ಸ್ಕಿನ್ನಿಗೆ ಅಲೋವೆರಾ ಸೆಟ್ ಆಗ್ತಿದೆಯೋ ಇಲ್ವೋ ಅಂತ ಹೆಂಗೆ ಕಂಡು ಹಿಡಿತೀರಾ ಅಂದರೆ, ಸ್ವಲ್ಪ ತೊಗೊಂಡು ಇಲ್ಲಿ ಹಾಕ್ಕೊಂಡು 1 ಅವರ್ಗೆ ಅಥವಾ ಫುಲ್ ನೈಟಿಗೆ ಬಿಟ್ಬಿಡಿ. ಇಲ್ಲಿ ಈ ಸೆನ್ಸಿಟಿವ್ ಅಲ್ವಾ ಇದು, ಇಲ್ಲಿ ಹಾಕ್ಬಿಟ್ಟು ನೋಡಿ. ನಿಮ್ಗೆ ಏನಾದರೂ ಇಲ್ಲ ನನಗೆ ಇಚ್ಚಿಂಗ್ ಆಗ್ತಿದೆ ಇದು ಅದು ಅಂತ ಹೇಳಿದ್ರೆ ಹಾಕ್ಬೇಡಿ. ಅಲ್ಲಿ ನಿಮ್ಗೆ ಏನೂ ಆಗ್ತಿಲ್ಲ ಅಂದರೆ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗ್ತಿದೆ ಅಂತ. ಓಕೆನಾ, ಇನ್ನೊಂದು ನಿಮ್ಗೆ ಐಟಮ್ ಅದು ಸೆಟ್ ಆಗ್ತಿಲ್ಲ ಅಂದರೆ ನೀವು ಅದನ್ನು ಹಂಗೆ ಬಿಟ್ಬಿಡೋದು. 1-2 ಸಲ ಟ್ರೈ ಮಾಡಿ. ಯಾರು ಗೊತ್ತು ಸ್ಟಾರ್ಟಿಂಗಲ್ಲಿ ಹಂಗೆ ಆಗುತ್ತೆ, ಆಮೇಲೆ ನಿಮಗೆ ಎಫೆಕ್ಟು ಚೆನ್ನಾಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಚೆನ್ನಾಗಿ ಜಲ್ ತೆಗೆದ್ಬಿಟ್ಟು ಇದು ಉಚ್ತಾನೆ ಇರಬೇಕು, ಇದನ್ನ ಡ್ರೈ ಆಗೋದು ಬಿಡಬಾರ್ದು ಗೈಸ್. ಇದು ನೋಡಿಗ್ಲು ಇದು ಅಲೋವೆರಾ ಗ್ಲೋ. ಇಲ್ಲಿ ತುಂಬ ನೋವು, ಜಲ್ ತೆಗೆಯೋ ಟೆಕ್ನಿಕ್. ಓಕೆ, ಇನ್ನೊಂದು ಇದು ಬೆಸ್ಟ್ ಏನಂದರೆ, ನಿಮಗೆ ಪಿಂಪಲ್ ಇಚ್ಚಿಂಗ್ ಆಗ್ತಿದೆ, ತುಂಬ ಕಿರಿಬೇಕು ಅಂತ ಅನ್ಸುತ್ತೆ, ಇದನ್ನು ನೈಟಲ್ಲಿ ಹಾಕ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಾಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಪಿಂಪಲ್ಸ್ ಎಲ್ಲ ಇಚ್ಚಿಂಗ್ ಆಗಲ್ಲ. ಆದರೆ ಪಿಂಪಲ್ಸ್ ಮೇಲೆ ಸ್ವಲ್ಪ ಹುಷಾರಾಗಿ ರಬ್ ಮಾಡಿ. ಆ್ಯಕ್ಚುಲಿ ಇದು ರೂಟೀನ್ ನಾನು ಆ್ಯಕ್ಚುಲಿ ಮಾಡೋದು ನೈಟಲ್ಲಿ. ಓಕೆನಾ, ನೈಟಲ್ಲಿ ಮಾಡಿಬಿಟ್ಟು ಏನಕ್ಕೆ ನೈಟಲ್ಲಿ ಮಾಡ್ತೀನಿ ಅಂದರೆ ಸ್ಕಿನ್ನಿಗೆ ರೆಸ್ಟ್ ಸಿಗುತ್ತೆ. ನೈಟಲ್ಲಿ ಮಾಡಿ ಮಲಗಿಬಿಡ್ತೀವಲ್ವ, ಅವಾಗ ನಾವು ಏನಿದೆ ರೆಸ್ಟ್ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ, ನಮ್ಮ ಬಾಡಿಗೆಲ್ಲ ರೆಸ್ಟ್ ಸಿಗುತ್ತಲ್ಲ. ಸೊ ವರ್ಕೌಟ್ ಬೇಗ ಆಗುತ್ತೆ. ಇವಾಗ ನಾನು ಹಾಕ್ಬಿಟ್ಟು ತಿನ್ನೋದು ಮೂಮೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಮಾತಾಡೋದು ಅವೆಲ್ಲ ಡಸ್ಟು. ಸೊ ನೀವೇನಾದರೂ ಫೇಸ್ ಪ್ಯಾಕು ಸ್ಕಿನ್ ಕೇರು ಏನು ಮಾಡಿದ್ರೂ ನೈಟ್ ಟೈಮಲ್ಲೇ ಮಾಡಬೇಕು, ಯಾವಾಗಲೂ ಅಷ್ಟೇ. ಅದು ಬೇಗ ಎಫೆಕ್ಟ್ ಆಗುತ್ತೆ ನೈಟ್ ಟೈಮಲ್ಲಿ. ಏನು ಅಂತ ಹೇಳಿದ್ರೆ ನನಗೆ ಒಂದು ಪಿಂಪಲ್ಸ್ ರನ್ನ ಬಂದುಬಿಟ್ಟಿತ್ತು. ಓಕೆ, ನಾನು ಇದು ಆ್ಯಕ್ಚುಲಿ ಮಾರ್ಕ್ಸ್ ಗೈಸ್, ಮಾರ್ಕ್ಸ್ ಸ್ವಲ್ಪ ಲೈಟಾಗಿ ಅಷ್ಟೇ ಹೋಗ್ಬಿಡುತ್ತೆ ಇದು. ಬಟ್ ಇದೇನು ಅಂತ ಅಂದರೆ ನೆನ್ನೆ ಒಂದು ಪಿಂಪಲ್ ಬಂದಿತ್ತು, ನನಗೆ ತುಂಬ ನೋವಾಗ್ತಿತ್ತು ಇಲ್ಲಿ ಮತ್ತು ಇಲ್ಲಿ. ಓಕೆನಾ, ಇಲ್ಲಿ ಒಂದು ಬಂದೈತೆ ಸಡನ್ನಾಗಿ, ನಂಗೆ ತುಂಬಾ ನೋವಾಯಿತು, ಏನಕ್ಕಂತ ಗೊತ್ತಿಲ್ಲ, ತುಂಬ ಜಾಸ್ತಿ ನೋವಾಯಿತು. ನಾನು ನನಗೆ ಮಾಯ್ಶ್ಚರೈಸರ್ ಹಾಕೋ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಾಕೊಂಡು ಮಾಡ್ಕೊಂಡೆ. ಬಟ್ ಬೆಳಿಗ್ಗೆ ನೋಡಿದ್ರೆ ಫುಲ್ ಡಾರ್ಕ್ ಆಗಿಬಿಟ್ಟಿರೋದು, ಆ ಥರ ಬ್ಲಡ್ಗಳು ಆಗ್ತಾರೆ. ನನಗೆ ಭಯ ಆಯಿತು, ಏನಪ್ಪ ಇದು ಹಿಂಗಾಯಿತು ಅಂತ, ಇದು ಹೋಗುತ್ತಾ ಇಲ್ವೋ ಅಂತ ನನಗೆ ಡೌಟು, ಗೊತ್ತಿಲ್ಲ ಏನಾಗುತ್ತೋ ಅಂತ. ಬಟ್ ನಾನು ಸ್ಕಿನ್ ಕೇರ್ ಮಾಡ್ತಾ ಇರ್ತೀನಿ, ನೋಡೋಣ ಹೋಗುತ್ತಾ ಇಲ್ವೋ ಅಂತ. ಬಟ್ ನನಗೆ ಇವತ್ತೆಲ್ಲ ಹೋಗೋದು ಪ್ಲ್ಯಾನ್ ಇರಲಿಲ್ಲ. ಹಾಗೆ ಒಂದು ಸ್ಕಿನ್ ಕೇರ್ ಮಾಡ್ಬಿಡೋಣ, ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವ್ರಿಗೆ ಏನು ಕೆಲಸ ಇಲ್ಲಪ್ಪ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡವ್ರಿಗೆ ಅಂದ್ಕೊಳ್ಬೋದು. ಐ ಡೋಂಟ್ ಕೇರ್, ಬಟ್ ಇಟ್ಸ್ ಓಕೆ, ಇಟ್ಸ್ ಮೈ ವರ್ಕ್, ಮೈ ಡ್ಯೂಟಿ. ವಾಟ್ ಎವರ್ ಐ ಲೈಕ್ ಟು ಡೂ ಐ ವಿಲ್ ಡೂ ಅಫ್ಕೋರ್ಸ್. ಸೊ ಐ ಗೆಸ್ ನನ್ನ ಸ್ಕಿನ್ ಡ್ರೈ ಆಗ್ತಿದೆ. ಇದರಿಂದ ಡ್ರೈ ಅಂದರೆ ಇನ್ ದ ಸೆನ್ಸ್ ಇದು ಡ್ರೈ ಆಗೋಕೆ ಬಿಡಬಾರ್ದು, ಇದು ಆಗೋದಷ್ಟು ಬೇಗ ವಾಶ್ ಮಾಡಬೇಕು ಕೂಡ. ಚೆನ್ನಾಗಿ ಎಲ್ಲೆಲ್ಲಿ ಪಿಂಪಲ್ಸ್ ನಿಮಗೆ ಫೀಲ್ ಆಗ್ತಾಯಿದೆ ಅಲ್ಲಿ ಚೆನ್ನಾಗಿ ರಬ್ ಮಾಡಬೇಕು, ಕೂಲ್ ಮಾಡಿಸ್ಬೇಕಲ್ಲಿ ನೀವು. ಸೊ ಐ ಗೆಸ್ ಇಟ್ಸ್ ಗೆಟಿಂಗ್ ಡ್ರೈ. ಲೆಟ್ ಮೀ ವಾಶ್ ಮೈ ಫೇಸ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಗೈಸ್, ಇನ್ನೊಂದೇನೆಂದರೆ ನಾನು ವೀಡಿಯೋಸ್ ಇವಾಗ ಎವ್ರಿ ಡೇ ಅಪ್ಲೋಡ್ ಮಾಡೋಣ ಅಂತ ನನ್ನ ಟಾರ್ಗೆಟು.
ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ವರ್ಷನ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಐ ಆಮ್ ಗೆಟ್ಟಿಂಗ್ ಡಿಲೇಡ್ ಬಿಕಾಸ್ ನನಗೆ ಆ ಮೋಟಿವೇಶನು ಅದು ಇದು ಏನಿಲ್ಲ. ಬಟ್ ನನಗೆ ಏನಂದರೆ ಇವಾಗ ನನ್ನ ಮೋಟಿವೇಶನ್ ನಾನೇ ಮಾಡ್ಕೊಬೇಕು ಅಂತ, ನನ್ನ ಮೋಟಿವೇಶನ್ ನಾನೇ ಮಾಡ್ಕೊಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಸೊ ನನಗೆ ನಿಮ್ಮದು ಸಪೋರ್ಟ್ ಬೇಕು. ಲೈಕ್ ನನ್ನ ಟಾರ್ಗೆಟ್ ಏನು ಅಂದರೆ 1 ತಿಂಗಳಲ್ಲಿ ಅಟ್ಲೀಸ್ಟ್ ಐ ವಾಂಟ್ ಟು ಗೇನ್ 1K 5K 5000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ಜಾನ್ವರಿ ಎಂಡ್ ಅಷ್ಟರಲ್ಲಿ ಐ ವಾಂಟ್ ಟು ಗೇನ್ 5000 ಸಬ್ಸ್ಕ್ರೈಬರ್ಸ್. ಸೊ ನನಗೆ ನಿಮ್ಮದು ಸಪೋರ್ಟ್, ನಿಮ್ಮ ಲೈಕ್, ಶೇರ್, ಶೇರ್ ಜಾಸ್ತಿ ಮಾಡಿ. ಸೊ ನನಗೆ ನಿಮ್ಮದು ಸಪೋರ್ಟ್ ಬೇಕಾಗಿದೆ ಬಿಕಾಸ್ ಇಟ್ಸ್ ಮೈ ಡ್ರೀಮ್ ಟು ಗೆಟ್ ಸಿಲ್ವರ್ ಪ್ಲೇ ಬಟನ್. ಸೊ ಈ ಸಿಲ್ವರ್ ಪ್ಲೇ ಬಟನ್ನು ನಿಮ್ಮಿಂದನೇ ನನಗೆ ಪಾಸಿಬಲ್ ಆಗುತ್ತೆ. ಸೊ ನಿಮ್ಮದು ಲವ್, ಕೇರ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಲವ್ ಆಬ್ವಿಯಸ್ಲಿ. ಪ್ಲಸ್ ನನ್ನ ಡ್ರೀಮ್ ಏನು ಅಂತ ಹೇಳಿದ್ರೆ ಒಂದು ಯೂಟ್ಯೂಬರ್ ಫಸ್ಟ್. ಸೊ ವಾಟ್ ಎವರ್ ಇಟ್ ಈಸ್, ಏನಾದರೂ ಆಗಲಿ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಮೈ ಹಾರ್ಡ್ ವರ್ಕ್, I'll do my 100% best, but I need your support by subscribing to my channel. ಸೊ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಟಾರ್ಗೆಟ್ನ ಫುಲ್ಫಿಲ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ. ಸೊ ನಿಮ್ಮ ಸಪೋರ್ಟೇ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಪ್ಲಸ್ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಹ್ಯಾವಿಂಗ್ ಸಚ್ ಎ ಹ್ಯೂಜ್ ಸಬ್ಸ್ಕ್ರೈಬರ್ಸ್. ಸೊ ಅವ್ರು ನನ್ನ ಫ್ಯಾಮಿಲಿ ಥರ. ನಾನು ಅದಕ್ಕೆ ಅಂತ ತುಂಬ ಹಾರ್ಡ್ ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನನ್ನ ಕಡೆಯಿಂದ ಏನಾದರೂ ಲೈಕ್ ಏನಾದ್ರು ತಪ್ಪಾಗಿ ಮಾತಾಡಿದಿದ್ರೆ, ತುಂಬ ಲೈಕ್ ಏನೋ ವರ್ಡ್ಸ್ ತಪ್ಪಾಗಿ ಮಾತಾಡಿದಿದ್ರೆ, ಅರ್ಥ ಇಲ್ದಿರ, ಅದಕ್ಕೆ ತುಂಬಾ ಸಾರಿ. ಬಟ್ ನಾನು ಏನೋ ಗೊತ್ತಿಲ್ಲ, ಬಟ್ ಐ ಆಮ್ ಫೀಲಿಂಗ್ ಸಮ್ವಾಟ್. ನಂಗೊಂಥರ ಫೀಲ್ ಆಗ್ತಿದೆ, ಲೈಕ್ ನಾನು ಇದು ಮಾಡ್ಬೋದಾ, ನಾನು ಮಾಡೋಕ್ಕಾಗುತ್ತಾ, ಆಗಲ್ವೋ, ಅದು ನನ್ನ ಮೈಂಡಲ್ಲಿ ಬರ್ತಿದೆ. ಬಟ್ 1 ಸೆಕೆಂಡ್ಗೆ ನನಗೆ ಏನು ಅನ್ಸುತ್ತೆ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅದು ಒಂದು ಲೈಕ್ಗಾದರೂ ಹಾರ್ಡ್ ವರ್ಕ್ ಮಾಡೋಣ. ಹೂ ನೋಸ್, ಎನಿವನ್ ಕ್ಯಾನ್ ಚೇಂಜ್ ಇನ್ ದ ಮಂತ್, ಇಯರ್, ಡೇಸ್, ನೋ ಮ್ಯಾಟರ್. ಬಟ್ ಐ ವಿಲ್ ಡೂ ಮೈ ಬೆಸ್ಟ್. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ತುಂಬ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ 45 ಸಬ್ಸ್ಕ್ರೈಬರ್ಸ್. ಫೈನಲಿ ಆಗದಷ್ಟು ನಾನು 100ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಓಕೆ, ನಾನು ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನೋಡಿ, ಇದು ಪಿಂಪಲ್ ಇತ್ತು, ಓಕೆನಾ. ಅದು ಪಾಪಪ್ ಆಗಿಬಿಟ್ಟಿದೆ, ಅದಂದರೆ ತುಂಬ ಹೈಲೈಟ್ ಆಗಿಬಿಟ್ಟಿದೆ. ಬಿಕಾಸ್ ಇಟ್ಸ್ ಟೈಮ್ ಟು ಗೋ. ಅಲೋವೆರಾ ಹಾಕಿದ್ದೀನಿ. ಸೊ ಇದು ಬಂದು ಹೋಗುತ್ತೆ, ಪೇಯ್ನ್ ಇರಲ್ಲ. ಪೇಯ್ನ್ ಇದ್ದರೆ ಅಲೋವೆರಾ ಹಾಕಿದ್ರೆ ಪೇಯ್ನ್ ಇರಲ್ಲ, ಪೇಯ್ನ್ ಫುಲ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಹಾಕ್ಕೊಂಡೆ. ನಾನು ಹೇಳೋದು ಒಂದೇ ಏನು ಅಂತ ಹೇಳಿದ್ರೆ, ನನಗೆ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿಬಿಡಿ, ಓಕೆನಾ. ನಾನು ಬೇರೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ಇವಾಗ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು, ಇವಾಗ ಊಟ ಟೈಮ್ ನನಗೆ, ನಾನೇನು ಮಾಡಿಲ್ಲ, ತಿಂಡಿ ಕೂಡ ಮಾಡಿಲ್ಲ, ಬೇರೆ ಚಾಯ್ ಬಿಸ್ಕೆಟ್ ತಿಂದಿದ್ದೆ ಅಷ್ಟೇ. ಸೊ ಇವಾಗ ನಾನು ಊಟ ಮಾಡಿ ಹೇರ್ ವಾಶ್ ಕೂಡ ನಾನು ನಿಮಗೆ ಮಾಡಿದಾಗ ತೋರಿಸ್ತೀನಿ ಹೇರ್ ಹೇಗಾಗುತ್ತೆ ಅಂತ, ಓಕೆನಾ. ಸೊ ಅಂತೆಲ್ಲ ಫಸ್ಟ್ ಬಿಸಾಕ್ಬಿಡ. ಯಾರ್ಯಾರ ಮನೇಲಿ ಹೇರ್ನ ಕಲೆಕ್ಟ್ ಮಾಡಿ ಅವರು ಪಾತ್ರೆ ಗೀತ್ರೆಲ್ಲ ತಗೊಳ್ತಾರೆ. ನಮ್ಮನೆ ಯಾರ್ಯಾರ ಮನೇಲಿ ಆ ಕೂದಲನ್ನ ಸೇಲ್ ಮಾಡಿ ಪಾತ್ರೆ ಗಿಟ್ಟೆ ಎಲ್ಲ ತಗೊಳ್ತಾರೆ, ಕೂದಲು ಅವ್ರು ಬರ್ತಾರಲ್ಲ, ಅವ್ರು ಯಾರ್ಯಾರ ಮನೇಲಿ ಹಂಗೆ ಮಾಡ್ತಾರೆ ಅಂತ ನನಗೆ ಹೇಳಿ, ಆಯಿತಾ. ಸೊ ಇದಕ್ಕೆಲ್ಲ ಜಾಗ ಅವ್ರವ್ರ ಪ್ಲೇಸಲ್ಲಿ ಇಟ್ಬಿಟ್ಟು ಊಟ ಮಾಡೋದ. ಕುಂಡಿ ಹಾಕ್ಬಿಟ್ಟೆ, ಅಮ್ಮ ಮಲಗೋ. ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ,
ಆಯಿಲ್ ಬೇಯಿಸಿದ್ರೆ ಸ್ವಲ್ಪ ಐತಿ, ಅಮ್ಮ ಯೂಸ್ ಮಾಡ್ಕೊತಾರೆ ಅದನ್ನು. ಸೊ ಊಟ ತಿನ್ನಕ್ಕೆ ಯಾರ ಮನೆಯಲ್ಲಿ ಇಂಥ ಪಾತ್ರೆ ತಿಂತಾರೆ ಅವ್ರು ನನಗೆ ಕಮೆಂಟ್ ಮಾಡಿ. ನಾನು ಹಿಂಗೆ ತಿನ್ನೋದು, ಇದ್ರಲ್ಲೇ ತಿನ್ನೋದು. ನನಗೆ ಇದ್ರಲ್ಲಿ ಕಂಫರ್ಟಬಲ್. ತಟ್ಟೆಯಲ್ಲಿ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೆ ತಟ್ಟೆಯಲ್ಲಿ. ಲೈಕ್ ಇಷ್ಟೊಂದು ದೊಡ್ಡ ತಟ್ಟೆಯಲ್ಲಿ ಇದು ತುಂಬ ಕಂಫರ್ಟಬಲ್. ಎಲ್ಲಾದರೂ ಇಟ್ಕೊಂಡು ಹೋಗಿ ತಿನ್ಬೋದು. ಸೊ ನಾವು ಆ್ಯಕ್ಚುಲಿ ಹೇಳಿದ್ನಲ್ಲ, ನಾನು ನಾರ್ತ್ ಇಂದ. ಸೊ ನಮ್ಮದು ಅಡುಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ನಮ್ದು ಇರುತ್ತೆ ದಾಲ್ ರೈಸ್. ಅದೇ ಸೊ ಇದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ದಾಲ್ ರೈಸ್. ನೀವೆಲ್ಲ ದಾಲಿನ ಸಾಂಬಾರು ಮಾಡ್ತೀರಾ, ನಾವು ಬರೀ ದಾಲಿಗೆ ಒಗ್ಗರಣೆ ಹಾಕಿ ಏನಾದರೂ ಇನ್ನೂ ಟೇಸ್ಟ್ ಚೇಂಜ್ ಮಾಡಬೇಕು ಅಂದರೆ ಟೊಮಾಟೊ, ಅದೇನದು ಇದು ಇದಕ್ಕೆ ಏನಂತಾರೆ ಮರ್ತೋಯ್ತು, ಇದು ಅದೇ ಗೈಸ್, ಅದನ್ನು ಹಾಕಿ ಚೆನ್ನಾಗಿ ಪಾಲಕ್ ಕೂಡ ಹಾಕ್ತೀವಿ ನಾವು ದಾಲಿಗೆ. ಇದು ಏನಂತ ಹೇಳಿದ್ರೆ ಆಲೂಗೋಬಿ ಪಲ್ಯ. ನಾನು ಹೀಗೆ ಎತ್ತದು ಸ್ಪೂನಲ್ಲೆಲ್ಲ ನಾನು ಎತ್ತಲ್ಲ. ನನಗೆ ಹೇಗೆ ಕಂಫರ್ಟೇಬಲ್ ಇರುತ್ತೆ, ನನಗೆ ಹೇಗೆ ಬೇಗ ಊಟ ತೆಗ್ದ್ಬಿಟ್ಟು ತಿನ್ಬೇಕು ಅಂತ ಅನ್ಸುತ್ತೆ ಹಾಗೆ ನಾನು ಮಾಡೋದು. ಇನ್ನೊಂದು ಏನು ಅಂತ ಹೇಳಿದ್ರೆ ನನಗೆ ಹೇಗೆ ತಿನ್ನಕ್ಕೆ ಇಷ್ಟ ಅಂತ, ಅದಕ್ಕೆ ನನಗೆ ಇವಾಗ ಸ್ಪೈಸಿ ಬೇಕು ಅಲ್ವಾ. ಸ್ಪೈಸಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮೇ ಬಿ ನಿಮ್ಮ ಕಡೆ ತಿನ್ನಲ್ಲ ಇದನ್ನ, ಸ್ವಲ್ಪ ವಾಶ್ ಮಾಡಬೇಕು. ವಾಶ್ ಮಾಡಿ ಕಾಣುತ್ತೆ ನಿಮಗೆ. ಓಕೆ, ಹೀಗೆ ಅಷ್ಟೇ. ಅದು ಸ್ಪೈಸಿಗೆ ಕೈಸೋದು ನನ್ನ ಸೈಡ್ ಡಿಶ್. ಸೊ ಇವಾಗ ತಿಂಡಿ ಮಾಡೋಣ. ತಿಂಡಿ ಎಲ್ಲ ಗೈಸಿದು ಊಟ ಮಾಡೋಣ. ಸೊ ಊಟ ಮಾಡಿದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಫಸ್ಟ್ ಊಟ ಟೇಸ್ಟ್ ಹೇಳ್ತೀನಿ. ನಮ್ಮ ಕಡೆ ನೀವು ಮೇ ಬಿ ತಿಂದಿರ್ತೀರ, ಆಚೆ ಇಟ್ಟಿರೋ. ಸೊ ಶೇರ್ ಫಸ್ಟ್ ತಗೊಂಡ್ಬಿಟ್ಟು ಇಲ್ಲಿ ಇಟ್ಕೊಳ್ಳೋಣ. ನಮ್ಮ ಹತ್ರಕ್ಕೆ ಸೋಫಾ ಇಲ್ಲ, ಏನಿಲ್ಲ. ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಇಷ್ಟಪಡ್ತೀವಿ. ಬಟ್ ನನಗೆ ಇವತ್ತು ಯಾಕೋ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು, ಅದಕ್ಕೆ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ. ಚೇರ್ ಮೇಲೆ ಕೂತ್ಕೊಂಡೆ ಇವತ್ತಿನ ದಾಲ್ ಸೂಪರ್ ಆಗಿದೆ. ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ. ನಾನು ತಿಂದು ಸಿಗ್ತೇನೆ, ನಾನು ಊಟ ಮಾಡಿ. ಸೊ ಗೈಸ್, ನಾನೀಗ ಜಸ್ಟ್ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ತಿಂಡಿ ಎಲ್ಲ ಮಾಡಿ
ಊಟ ಎಲ್ಲ ಮಾಡಿ ಸ್ನಾನ ಮಾಡಿಬಿಟ್ಟು ಕೂದಲು ಬಿಸಿಲಿತ್ತು, ಸ್ವಲ್ಪ 6 ಗಂಟೆ ಆಗೋಕ್ಕೆ ಬಂತು. ಹಂಗೆ ಸ್ವಲ್ಪ ಹಾರಿಸ್ಬಿಟ್ಟೆ, ಕೂದಲನ್ನ ಸ್ವಲ್ಪ ಡ್ರೈ ಮಾಡಿಕೊಂಡು ಹಿಂಗಿರುತ್ತೆ ತಲೆಗೆ. ಅದು ಆಯಿಲ್ ಹಾಕಿದಾದ್ಮೇಲೆ ಇಷ್ಟು ಬೌನ್ಸಿಯಾಗಿರುತ್ತೆ ಕೂದಲು. ನನ್ನ ಸ್ವಲ್ಪ ಸಣ್ಣ ಇದೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ತುಂಬ ಸಣ್ಣ ಇದೆ ನಾನು. ಬಟ್ ಏನಂದರೆ ವಾಲ್ಯೂಮ್ ಇರುತ್ತೆ, ಪ್ಲಸ್ ಗ್ರೋತ್ ಆಗುತ್ತೆ. ನಿಮ್ಮದು ವಾಲ್ಯೂಮ್ ಜಾಸ್ತಿ ಇದ್ದರೆ ಚೆನ್ನಾಗಿ ಬೆಳೆಯುತ್ತೆ ನಿಮ್ಮ ಕೂದಲು. ಸೊ ಅದು ಆಯಿಲ್ನ ನೀವು ಡೆಫಿನೆಟ್ಲಿ ಯೂಸ್ ಮಾಡಿ. ಓಕೆ, ಸೊ ನಿಮಗೆ ಇವತ್ತಿಂದು ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ನಿಮಗೇನಾದರೂ ಈ ವ್ಲಾಗ್ ತುಂಬ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಸಿಗೋಣ ನೆಕ್ಸ್ಟ್ ವ್ಲಾಗ್ಗೆ. See you guys in the next vlog. Bye.